ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಹತ್ಯೆ ಅತ್ಯಂತ ಹೇಯ ಮತ್ತು ಬರ್ಬರ ಕೃತ್ಯವಾಗಿದೆ. ಈ ದುರ್ಘಟನೆಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇನೆ. ಅಪರಾಧಿ ಯಾರೇ ಇದ್ದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆಯಾಗಲೇಬೇಕು. ಹಾಗನೇ ಈ ಪ್ರಕರಣವನ್ನು ತ್ವರಿತಗತಿ ನ್ಯಾಯಾಲಯಕ್ಕೆ ಒಪ್ಪಿಸಿ ಕಾನೂನಿನಲ್ಲಿ ಅವಕಾಶವಿದ್ದರೆ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ಅಪರಾಧಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ತದೆ. ನಾವು ಕೊಡುವ ಹೋಮ್ ಮಿನಿಸ್ಟರ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ, ನಾವು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ. ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಇದ್ದರೆ ಅಂಥವ್ರನ್ನ ಗಲ್ಲಿಗೆ ಕೂಡ ಇವತ್ತು ನಾವು ಏರಿಸ್ಬೇಕು. ಅಂದರೆ ಮುಂದೆ ಇಂಥ ಘಟನೆಗಳು ಸಹ ಮರುಕಳಿಸಬಾರ್ದು ಅಂಥೇಳಿ ಆ ರೀತಿಯ ಒಂದು ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಹೀಗಾಗಿ ಪರಮೇಶ್ವರ್ ಅವರು ಏನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ನೋಡಿಲ್ಲ, ಒಂದು ಸಹ ಗಮನ ಹರಿಸಿಲ್ಲ. ಯಾಕಂದ್ರೆ ನಿನ್ನೆ ನಾನು ಚುನಾವಣಾ ಪ್ರಚಾರದಲ್ಲಿ ನಿನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೆ. ಒಟ್ಟಾರೆ ಒಂದು ಹೇಗೆ ಕೃತ್ಯ, ಬರ್ಬರ ಕೃತ್ಯ ಇವತ್ತು ಸಹ ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿದನ್ನ ಇಂಥ ಕೇಸಸ್ ಒಂದೇ ಅಲ್ಲ, ಇಂಥ ಕೇಸ್ಗಳು ಈ ಚಿಕ್ಕ ಮಕ್ಕಳ ಮೇಲೆ ಸಹ ಏನು ನೋಡ್ತೀವಿ, ಬಾಲಕಿಯರ ಸಣ್ಣ ಬಾಲಕಿಯರ ಮೇಲೆ ಸಹ ಅತ್ಯಾಚಾರ ನಡೆಸ್ತಾರೆ. ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೆ ಸಹ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ, ಅದು ಗಲ್ಲಿಗೇರಿಸುವಂಥ ಶಿಕ್ಷೆ ಸಾಕಬೇಕು. ಅಂದಾಗ ಇದು ಇಂಥ ಘಟನೆಗಳು ಸಹ ಮರುಕಳಿಸಬಾರ್ದು. ಒಟ್ಟಾರೆ ನಾವು ಇದನ್ನು ತೀವ್ರವಾಗಿ ಈ ಘಟನೆಯನ್ನು ಸಹ ನಾವು ಘಟನೆ ಮಾಡ್ತಾರೆ, ನಮ್ಮ ಪಕ್ಷ ಕೂಡ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತದೆ. ಮತ್ತು ನಾವು ಕಠಿಣವಾದಂಥ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಕೊಡಲಿಕ್ಕೆ ಅದಾಲತಿಂದ ಫಾಸ್ಟ್ ಟ್ರ್ಯಾಕ್ನ ಹಾಕಿ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ.